ಬೀದಿಗೆ ಬಂತು ಶಾಸಕ ಯೋಗೇಶ್ವರ್ ಅವರ ಮನೆ ಜಗಳ. ನಿಶಾ ತಾಯಿಗೆ ಡಿವೋರ್ಸ್ ಕೊಟ್ಟು 25 ವರ್ಷವಾಯಿತು. ಮಗಳ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟ ಸಿಪಿ ಯೋಗೇಶ್ವರ್. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಚನ್ನಪಟ್ಟಣದ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಅವರ ವೈಯಕ್ತಿಕ ಕುಟುಂಬದ ಜಗಳ ಈಗ ಮತ್ತೆ ಬೀದಿಗೆ ಬಂದಿದೆ. ಮನೆ ಜಗಳ ಈಗ ಸಾರ್ವಜನಿಕವಾಗಿ ಚರ್ಚೆ ಕೂಡ ಆಗ್ತಾ ಇದೆ. ರಾಜಕೀಯ ವಲಯದಲ್ಲೂ ಇವರ ಜಗಳ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಮತ್ತು ಯೋಗೇಶ್ವರ್ ಅವರ ನಡುವಿನ ದೂರ, ಅಸಮಾಧಾನ, ಆರೋಪ ಪ್ರತ್ಯಾರೋಪಗಳು ಈ ಮೊದಲಿನಿಂದಲೂ ಕೂಡ ನಡ್ಕೊಂಡು ಬರ್ತಲೇ ಇದೆ. ಇದೀಗ ಅವರಿಬ್ಬರ ಜಗಳ ಮತ್ತೆ ಒಂದಷ್ಟು ತಾರಕಕ್ಕೆ ಏರ್ತಾ ಇದೆ. ಅಂದಹಾಗೆ ಕಳೆದ ವಾರ ಸಿಪಿ ಯೋಗೇಶ್ವರ್ ಅವರ ಹುಟ್ಟೂರು ಚೆಕ್ಕೆರೆ ಗ್ರಾಮದಲ್ಲಿ ಒಂದು ಹಬ್ಬ ಕೂಡ ಇತ್ತು. ಆ ಹಬ್ಬದಲ್ಲಿ ನಡೆದಂತಹ ಒಂದು ಜಗಳ ಇದೀಗ ರಾಜ್ಯ ಮಟ್ಟದಲ್ಲಿ ಕೂಡ ಚರ್ಚೆ ಕೂಡ ಆಗ್ತಿರುವಂತದ್ದು. ಮಗಳ ಆರೋಪಕ್ಕೆ ಶಾಸಕ ಸಿಪಿ ಯೋಗೇಶ್ವರ್ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ತಮ್ಮ ಫೇಸ್ಬುಕ್ ಖಾತೆ ಮೂಲಕ ಸಿಪಿ ಯೋಗೇಶ್ವರ್ ಅವರು ಮಗಳು ಏನೆಲ್ಲಾ ಆರೋಪಗಳನ್ನ ಮಾಡಿದ್ರೋ ಆ ಎಲ್ಲಾ ಆರೋಪಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಸಿಪಿ ಯೋಗೇಶ್ವರ್ ಅವರು ಏನಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಮಗಳ ಆರೋಪ ಏನು, ಆ ಎಲ್ಲಾ ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಹೌದು, ಕಳೆದ ವಾರ ಯೋಗೇಶ್ವರ್ ಅವರ ಹುಟ್ಟೂರು ಚೆಕ್ಕೆರೆ ಗ್ರಾಮದಲ್ಲಿ ಹಬ್ಬ ನಡೀತು. ಇಲ್ಲಿ ಯೋಗೇಶ್ವರ್ ಅವರ ಮನೆಯ ದೇವರಾದ ಪಟ್ಟಲದಮ್ಮನ ಹೂರ ಹಬ್ಬದ ಸಂದರ್ಭದಲ್ಲಿ ಯೋಗೇಶ್ವರ್ ಅವರ ಮೊದಲ ಪತ್ನಿ ಮಂಜುಳಾ ಮತ್ತು ಪುತ್ರಿ ನಿಶಾ ಚೆಕ್ಕೆರೆ ಗ್ರಾಮಕ್ಕೆ ಬಂದಿದ್ರು. ಹಬ್ಬದ ಸಂಭ್ರಮದಲ್ಲಿ ತಾವು ಕೂಡ ಭಾಗವಹಿಸೋಣ, ಮನೆಯಲ್ಲಿ ಪೂಜೆ, ಹಬ್ಬದ ಊಟ ಮಾಡೋಣ ಎಂಬ ಉದ್ದೇಶ ನಿಶಾ ಅವರಿಗೆ ಇತ್ತು. ಆದ್ರೆ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಮನೆಗೆ ಬೀಗ ಕೂಡ ಹಾಕಿತ್ತು. ಇದನ್ನ ಕಂಡಂತಹ ನಿಶಾ ಅವರು ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಗೇಟ್ ಮುಂದೆ ನಿಂತ್ಕೊಂಡು ತಮ್ಮ ತಂದೆಯ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಮನೆಯ ಒಳಗೆ ಹೋಗಲು ಅವಕಾಶ ಸಿಗದ ಕಾರಣ ನಿಶಾ ಮತ್ತು ಅವರ ತಾಯಿ ಮಂಜುಳಾ ಯೋಗೇಶ್ವರ್ ಅವರ ಮನೆಯ ಮುಂಭಾಗದಲ್ಲೇ ಕುಳಿತುಕೊಂಡು ಹಬ್ಬದ ಊಟ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಘಟನೆ ಬಗ್ಗೆ ನಿಶಾ ಯೋಗೇಶ್ವರ್ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ನಮ್ಮದೇ ಮನೆಗೆ ಬೀಗ ಹಾಕಿದ್ದಾರೆ, ನಮಗೆ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಡಲಿಲ್ಲ, ಹೀಗಂತ ತಮ್ಮ ತಂದೆಯ ವಿರುದ್ಧ ಆರೋಪವನ್ನು ಕೂಡ ಮಾಡಿದ್ರು. ಜೊತೆಗೆ ಒಂದು ವಿಡಿಯೋವನ್ನು ಕೂಡ ಮಾಡಿದ್ರು. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಹಬ್ಬಿತ್ತು. ಜೊತೆಗೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ವೈರಲ್ ಆಗುತ್ತೋ ತಕ್ಷಣ ಸಿಪಿ ಯೋಗೇಶ್ವರ್ ಅವರು ತಮ್ಮ ಮಗಳು ಮಾಡಿದಂತಹ ಆರೋಪಗಳಿಗೆ ಫೇಸ್ಬುಕ್ ಖಾತೆಯ ಮೂಲಕ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆ ಸ್ಪಷ್ಟನೆ ಹೇಗಿತ್ತು ಅಂತಂದ್ರೆ, ನನ್ನ ಮಗಳು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾಳೆ, ಅವರ ತಾಯಿಗೆ ನಾನು ವಿಚ್ಛೇದನ ಕೊಟ್ಟು 25 ವರ್ಷ ಆಗಿದೆ, ಇಷ್ಟು ವರ್ಷಗಳ ಬಳಿಕ ಈಗ ನನ್ನ ವಿರುದ್ಧ ಈ ರೀತಿಯ ಆರೋಪಗಳು ರಾಜಕೀಯ ಉದ್ದೇಶದಿಂದ ನನ್ನನ್ನು ತೇಜೋವಧೆ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅಷ್ಟೇ ಅಲ್ಲ, ತಮ್ಮ ವಿರುದ್ಧದ ಈ ಆರೋಪಗಳ ಹಿಂದೆ ರಾಜಕೀಯ ವಿರೋಧಿಗಳ ಕೈವಾಡವೂ ಕೂಡ ಇದೆ ಅಂತೇಳಿ ಸಿಪಿ ಯೋಗೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಹಾಗಾದ್ರೆ ಸಿಪಿ ಯೋಗೇಶ್ವರ್ ಅವರ ಇಮೇಜ್ ಅನ್ನ ಹಾಳು ಮಾಡೋದಕ್ಕೋಸ್ಕರ ತಮ್ಮ ಮಗಳು ಈ ರೀತಿಯಾಗಿ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ತಮ್ಮ ತಂದೆಯ ವಿರುದ್ಧ ಮಾತನಾಡ್ತಾರ? ಜೊತೆಗೆ ರಾಜಕೀಯವಾಗಿ ತಮ್ಮ ಇಮೇಜ್ ಹಾಳು ಮಾಡಲು ಈ ನೆಪ ಎಂದಿರುವಂತಹ ಶಾಸಕರು ನನ್ನ ಮಗಳು ವಿರೋಧಿಗಳ ಜೊತೆ ಸೇರ್ಕೊಂಡು ನನ್ನನ್ನ ಕಳಂಕಿತರ ಪಟ್ಟಿಯಲ್ಲಿ ಕೂರಿಸ್ಬೇಕು ಅಂತೇಳಿ ನನ್ನ ಮಗಳು ಕೂಡ ಯತ್ನ ಮಾಡ್ತಾಳೆ, ಜೊತೆಗೆ ವಿರೋಧಿಗಳು ಕೂಡ ಯತ್ನ ಮಾಡ್ತಾರೆ ಅಂತೇಳಿ ಸಿಪಿ ಯೋಗೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದರು. ಸಾರ್ವಜನಿಕರು ಇಂತಹ ಸುಳ್ಳು ಆರೋಪಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಂಬಬಾರದು, ಹೀಗಂತ ಯೋಗೇಶ್ವರ್ ಅವರು ಮನವಿಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅವರ ಮಾತಿನ ಪ್ರಕಾರ ಇದು ಅವರ ವೈಯಕ್ತಿಕವಾದಂತಹ ಒಂದು ವಿಷಯವಾಗಿದೆ, ರಾಜಕೀಯವಾಗಿ ತಮ್ಮ ಇಮೇಜ್ ಹಾಳು ಮಾಡಲು ಯತ್ನ ನಡೀತಾ ಇದೆ. ಯೋಗೇಶ್ವರ್ ಮತ್ತು ಅವರ ಮೊದಲ ಪತ್ನಿ ಮಂಜುಳಾ ನಡುವೆ ವಿಚ್ಛೇದನವಾಗಿದ್ದು ಇದಕ್ಕೆ ಸುಮಾರು 25 ವರ್ಷ ಕೂಡ ಆಗಿದೆ. ಮಂಜುಳಾ ಹಾಗೂ ಅವರ ಪುತ್ರಿ ನಿಶಾ ಯೋಗೇಶ್ವರ್ ನಡುವೆ, ಹಾಗೆ ನಿಶಾ ಮತ್ತು ಯೋಗೇಶ್ವರ್ ನಡುವೆ ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ಅಸಮಾಧಾನ, ಜಗಳ, ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ನಡೆಯುತ್ತಲೇ ಇತ್ತು. ಆದ್ರೀಗ ಚೆಕ್ಕೆರೆ ಹಬ್ಬದ ಈ ಒಂದು ಘಟನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಿರುವಂತಹದ್ದು. ಆ ಜಗಳಕ್ಕೆ ಈಗ ಸಿಪಿ ಯೋಗೇಶ್ವರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಆದ್ರೆ ಇವರ ಸ್ಪಷ್ಟನೆ, ಈ ಜಗಳ
ಈಗ ರಾಜಕೀಯ ಒಂದು ತಿರುವನ್ನು ಕೂಡ ಪಡಿತಾ ಇರುವಂತದ್ದು. ಅಂದ್ರೆ ಸಿ ಪಿ ಯೋಗೇಶ್ವರ್ ಅವರ ಇಮೇಜ್ ಅನ್ನ ಹಾಳು ಮಾಡುವಂತಹ ಒಂದು ಕೆಲಸ ಕೂಡ ನಡೀತಾ ಇದೆ ಅಂತೇಳಿ ಒಂದಷ್ಟು ಜನರು ಕೂಡ ಈಗ ಮಾತನಾಡಿಕೊಳ್ತಿರುವಂತದ್ದು. ಆದ್ರೀಗ ಸಿ ಪಿ ಯೋಗೇಶ್ವರ್ ಅವರು ಅದಕ್ಕೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಯಾವ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ, ನನ್ನ ಮತ್ತು ಮಗಳ ವಿಚಾರ ಅಥವಾ ಅವರ ಮೊದಲ ಹೆಂಡತಿಯ ವಿಚಾರ ಹೇಗಿತ್ತು ಮತ್ತೆ ಎಷ್ಟು ವರ್ಷಗಳಿಂದ ದೂರ ಆಗಿತ್ತು, ಅದೆಲ್ಲವಕ್ಕೂ ಕೂಡ ಈಗ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ನಿಶಾ ಯೋಗೇಶ್ವರ್ ಅವರು ಈ ವಿಚಾರವನ್ನ ಇಲ್ಲಿಗೆ ಬಿಡ್ತಾ ಇಲ್ಲ, ಬಿಡೋದು ಇಲ್ಲ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಅವರ ನಡೆ, ಅವರ ಒಂದು ಏನು ಹೋರಾಟಗಳು ಏನಿದೆಯಲ್ಲ ಅದನ್ನ ನೋಡ್ಕೊಂಡ್ ಬರ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ತಂದೆಯ ಇಮೇಜ್ ಅನ್ನ ಹಾಳು ಮಾಡ್ಬೇಕು ಅಂತಲೇ ಏನಾರ ನಿರ್ಧಾರ ಮಾಡಿದಾರಾ, ಅಥವಾ ಏನಾದ್ರೂ ಅವರ ಸಿ ಪಿ ಯೋಗೇಶ್ವರ್ ಅವರ ವಿರೋಧಿಗಳ ಜೊತೆ ಸೇರ್ಕೊಂಡು ಏನಾದ್ರೂ ಈ ರೀತಿಯಾಗಿ ಮಾಡ್ತಿದಾರಾ ಗೊತ್ತಿಲ್ಲ. ಆದ್ರೆ ಇದಕ್ಕೆ ಒಂದು ತಾರ್ಕಿಕವಾಗಿ ಎಂಡ್ ಆಗ್ಲೇಬೇಕಾಗುತ್ತೆ. ಇದಕ್ಕೆ ಅಂದ್ರೆ ಯಾರೇ ಏನೇ ಆಗಿದ್ರು ಕೂಡ ಈ ವಿಚಾರವನ್ನ ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ, ಅಂದ್ರೆ ಅವರ ಒಂದು ಫ್ಯಾಮಿಲಿ ಮ್ಯಾಟರ್ ಅಂತ ಹೇಳಿ ಇದನ್ನ ಪರಿಗಣಿಸಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.